ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ ಯಾಕೆ ಎಲ್ರೂ ಬರಕ್ ಹೇಳ್ತಾಳೆ? ಇವ್ರನ್ನೆಲ್ಲ ಯಾಕೆ ಈ ತರ ನಿಲ್ಸಿದಾಳೆ? ಯಾಕೋ ಸಂಬಳ ಕೊಡೋಕೆ ಅಂತ ಅನಿಸ್ತಿಲ್ಲ. ಬೇರೆನಾದ್ರೂ ಪ್ಲಾನ್ ಮಾಡಿರ್ಬೋದಾ? ಅಥವಾ ಅತ್ತಿಗೆ ಬಗ್ಗೆ ಏನಾದ್ರು ಗೊತ್ತಾಗೋಯ್ತಾ? ಏನ್ರಿ ಇದು? ಮನೇಲಿ ಮತ್ತೊಂದು ಪಂಚಾಯಿತಿ ಆಗೋಂಗ್ ಕಾಣಿಸ್ತಿದೆ. ಅದೇ ಗೊತ್ತಾಗ್ತಿಲ್ಲ. ಏನಮ್ಮ ಸಾವಿತ್ರಿ, ನಿಮ್ಮ ಅತ್ತೆ ಯಾಕೆ ಎಲ್ರೂ ಇಲ್ಲಿಗೆ ಬರಕ್ ಹೇಳಿರೋದು? ಇಲ್ಲ, ನಂಗೂ ಏನು ಗೊತ್ತಾಯ್ತಾ ಇಲ್ಲ. ಅತ್ತೇನೂ ಏನು ಹೇಳಿಲ್ಲ, ಇವರು ಏನು ಹೇಳಿಲ್ಲ. ಏನಕ್ಕ ಇದೆಲ್ಲ? ಎಲ್ಲರೂ ಸಾಲಾಗಿ ನಿಲ್ಸಿದ್ಯಾ? ಕ್ಷಮಿಸ್ಬಿಡು ವೀರು, ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಿನ್ನನ್ನು ಕರೆಸಿದ್ದು. ಆದರೆ ಇಲ್ಲಿ ವಿಷಯನೇ ಬೇರೆ. ನನ್ನೊಂದು ಒಡವೆ ಕಳ್ತನ ಆಗ್ಬಿಟ್ಟಿದೆ ವೀರು. ಏನು ಒಡವೆ ಕಳ್ತನ ಆಗಿದ್ಯಾ? ಅದು ನಮ್ಮನಲ್ಲಿ? ಹೌದು, ನಿಜವಾಗ್ಲೂ ಕಳ್ತನ ಆಗಿದೆ. ಅದು ಕದ್ದಿದ್ ಯಾರು ಅಂತ ನಮಗ್ ಗೊತ್ತಾಗ್ಬೇಕಲ್ವಾ ವೀರು? ಅದಕ್ಕೆ ಇವ್ರನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿತು. ನೆಕ್ಲೆಸ್ ಕಳವಾಗಿದೆ ಅಂತ ಮನೆಯವ್ರ ಮೇಲೆಲ್ಲ ಅನುಮಾನ ಬೀಳ್ತಾ ಇದೀಯಾ? ವೀರು, ನನಗ್ ಗೊತ್ತು ನಿನಗಿದೆಲ್ಲ ಇಷ್ಟ ಆಗಲ್ಲ, ಇವರೆಲ್ಲ ನಿನಗೋಸ್ಕರ ಕಷ್ಟಪಡ್ತಿರೋರು ಅಂತ. ಆದ್ರೆ ಏನ್ ಮಾಡೋದು? ನೀನು ಇವ್ರ ಮೇಲೆ ನಂಬಿಕೆ ಇಟ್ಟಿದ್ಯಾ, ಆದ್ರೆ ಇವ್ರು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಯಾರ ಬಾಯಿಂದ ಯಾವ ಮಾತು ಬರ್ತಿದೆ? ಭೂತದ ಬಾಯಲ್ಲಿ ಭಗವದ್ಗೀತೆ, ವಿಜಯಾಂಬಿಕಾ ಬಾಯಲ್ಲಿ ನಂಬಿಕೆ ಬಗ್ಗೆ ಮಾತು. ಒಂದಕ್ಕೊಂದು ಸಂಬಂಧನೇ ಇಲ್ಲ. ವೀರು, ಅದು ಬರೀ ಒಂದು ನೆಕ್ಲೆಸ್ ಅಲ್ಲ. ನೀನು ನನ್ನ ಬರ್ತ್ಡೇಗೆ ನನಗೆ ಅಂತ ಕೊಡ್ಸಿದ್ದು. ಅದಕ್ಕೆ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ನನಗ್ ಗೊತ್ತಿದೆ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಆದ್ರೆ ನಾನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ವೀರು. ನನ್ನ ಮಗನ್ನ ನೆನೆಸ್ಕೊಂಡು ನಾನು ಆ MP ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಯಾವತ್ತೂ ನಿನ್ ನಂಬಿಕೆನ ಕಳ್ಕೊತಾನೆ ಇರ್ಲಿಲ್ಲ ವೀರು. ಈಗ ಆ ಮಾತೆಲ್ಲ ಯಾಕೆ? ಒಡವೆ ಕಳೆದೋಗಿದ್ರೆ ನೀನ್ ನನ್ನ ಹತ್ರ ನೇರವಾಗಿ ಬಂದು ಹೇಳ್ಬೇಕಾಗಿತ್ತು. ಅದ್ಬಿಟ್ಟು ಹೀಗೆ ಸಾಲಾಗಿ ನಿಲ್ಸಿದ್ಯಲ್ಲ, ಸರಿನಾ? ನಮ್ಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಅದು ವೀರು, ಏನೇ ಇತ್ಯರ್ಥ ಆಗೋದಾದ್ರೂ ನಿನ್ನ ಮುಂದೆನೆ ಆಗ್ಲಿ ಅಂತ. ಯಾಕಂದ್ರೆ ಈಗ ನಾನು ಏನೇ ಹೇಳಿದ್ರು ನೀನ್ ನಂಬೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ. ನಾನು ನಿನ್ ನಂಬಿಕೆನ ಕಳ್ಕೊಂಡು ನಿನ್ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದೀನಿ. ಹೇಳ್ತಿದ್ದೀನಲ್ಲ, ಅಷ್ಟಕ್ಕೂ ಈಗ ಏನ್ ನಡಿಬೇಕು? ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರ ಮೇಲೂ ನನಗೆ ನಂಬಿಕೆ ಇದೆ. ವೀರು, ಕೆಲವೊಂದ್ಸಲ ನಾವು ತುಂಬಾ ನಂಬಿರೋರೇ ನಮಗ್ ಮೋಸ ಮಾಡೋದು. ನಾನು ಆಡ್ಬೇಕಾದ ಮಾತು ನಿನ್ನ ಬಾಯಲ್ಲಿ ಬರ್ತಾ ಇದೆ. ವೀರು, ನನ್ ಮಾತಿನ ಅರ್ಥ ಅದಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡು, ನಾನು ಇವ್ರನ್ನೆಲ್ಲ ಚೆಕ್ ಮಾಡ್ತೀನಿ. ಆಗ ಒಡವೆ ಕದ್ದಿದ್ ಯಾರು ಅಂತ ನಿನಗೂ ಗೊತ್ತಾಗುತ್ತೆ ವೀರು.